ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಇಂದು SSLC ವಾರ್ಷಿಕ ಪರೀಕ್ಷೆ 2024-25 ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 1ರ ಬ್ಲೂ ಪ್ರಿಂಟ್ ಅನ್ನು ಕೊಡ್ತೀನಿ. ಖಂಡಿತವಾಗಿ ಸ್ನೇಹಿತರೆ ಇದನ್ನು ರೆಫರ್ ಮಾಡಿ. ಇಷ್ಟು ನೋಡಿಕೊಂಡ್ರೆ ಯಾವ ಪಾಠದಿಲ್ಲ, ಯಾವೆಲ್ಲ ಕ್ವಶನ್ಗಳನ್ನ ಕೇಳ್ತಾರೆ, ಯಾವ ಪಾಠಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ, ಬರೋ ಎಕ್ಸಾಮಲ್ಲಿ ಇದನ್ನೇ ಕೂಡ ಏನಾಗ್ಬೋದಪ್ಪ ಅಂದರೆ ಪ್ಯಾಟರ್ನನ್ನು ಅಪ್ಲೈ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಆಲ್ರೆಡಿ 1 ಮತ್ತು 2ರ ಮಾಡೆಲ್ ಕ್ವಶನ್ ಪೇಪರ್ನ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ. ಅವೆಲ್ಲಗಳ ಲಿಂಕನ್ನು ಎಲ್ಲ ಸಬ್ಜೆಕ್ಟ್ಗಳಲ್ಲಿದ್ದಾವೆ, ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ದಯಮಾಡಿ ಅವುಗಳನ್ನು ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಮಾಡೆಲ್ ಕ್ವಶನ್ 1ರಲ್ಲಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ನೋಡೋಣ. ಖಂಡಿತವಾಗಿ ಇದು ನೀವು ಮಿಸ್ ಮಾಡದೆ ಕಡೆವರೆಗೂ ನೋಡಿ, ತುಂಬಾ ಯೂಸ್ ಆಗ್ತದೆ. ಸೊ ಫಸ್ಟ್ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಶೇರ್, ನೀವು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೋಡಿ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ ಕೇವಲ ಏನು ಮಾಡಿದಾರಪ್ಪ ಅಂದರೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ 3 ಅಂಕಕ್ಕೆ. ಸೊ ಅದು ನಿಮಗೆ ಗೊತ್ತಿರ್ಬೋದು, ಅದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಕದನದ ಬಗ್ಗೆ ಪರಿಣಾಮಗಳ ಮೇಲೆ ಇರ್ತಕ್ಕಂಥ ಒಂದು ಅನ್ವಯ ಪ್ರಶ್ನೆಯನ್ನು ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಅದೇ ಥರ 2ನೇ ಪಾಠ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠದಲ್ಲಿ ಕೂಡ ಒಂದು ಪ್ರಶ್ನೆ 3 ಅಂಕಕ್ಕೆ ಕೇಳಿದ್ದಾರೆ. ಅದು ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯ ವ್ಯತ್ಯಾಸಗಳ ಮೇಲೆ ಇತ್ತು. ಇನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠಕ್ಕೆ ನೋಡಿದರೆ ಅಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ, ಒಂದು 1 ಮಾರ್ಕ್ಸ್ ಕೇಳಿದ್ದಾರೆ, ಒಂದು 4ಕ್ಕೆ ಬಂದಿರತಕ್ಕಂಥ ಪ್ರಶ್ನೆ. ಸೊ 4ಕ್ಕೆ ಬಂದಿರತಕ್ಕಂಥ ಪ್ರಶ್ನೆ ನಿಮಗೂ ಕೂಡ ಆಲ್ರೆಡಿ ಗೊತ್ತಿದೆ. ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಏನು ಮಾಡಿದ್ದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಈ ಮೈಸೂರಿನ ಒಡೆಯರು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠದಲ್ಲಿ ಕೂಡ ಇಲ್ಲಿ ಒಂದು ಅಂಕದ ಪ್ರಶ್ನೆ ಬಂದಿದೆ. ಸೊ ಇನ್ನೊಂದು ಏನು ಮಾಡಿದಾರಪ್ಪ ಅಂತಂದರೆ 3 ಅಂಕದ ಒಂದು ಪ್ರಶ್ನೆ ಬಂದಿದೆ. ಸೊ ಅದು ಕೂಡ 3 ಅಂಕದಲ್ಲಿರ್ತಕ್ಕಂಥ, ಸೊ ಪ್ರತಿ ಸಾರಿ ಕೇಳ್ತಕ್ಕಂಥ ಕ್ವಶನ್ಸ್ ಏನು ಮಾಡಿದಾರಪ್ಪ ಅಂತಂದರೆ ಅವರಲ್ಲಿ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಯಾವುದಪ್ಪ ಅಂತಂದರೆ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಕೇವಲ ಒಂದು ಪ್ರಶ್ನೆ ಬಂದಿದೆ, ಅದು ಬಂದ್ಬಿಟ್ಟು 3 ಅಂಕಕ್ಕೆ ಕೇಳಿದ್ದಾರೆ. ಅದರಲ್ಲಿ ಆ್ಯನಿ ಬೆಸೆಂಟ್ ಅವರ ಬಗ್ಗೆ ಪ್ರಶ್ನೆ ಬಂದಿತ್ತು, ನೆನಪಿಟ್ಕೊಡ್ರಿ. ಆ್ಯನಿ ಬೆಸೆಂಟ್ ಅವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ಇನ್ನು ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಇದು ಹೊಸ ಪಾಠ. ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಕ್ವಶನ್ ಬಂದದ, ಓಕೆನಾ. ಆಮೇಲೆ 1 ಅಂಕಕ್ಕೆ 1 ಬಂದದ, ಆಮೇಲೆ 2 ಅಂಕಕ್ಕೆ 1 ಬಂದಿರತಕ್ಕಂಥ ಪ್ರಶ್ನೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅದು ಯಾವ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು. ಇನ್ನು ಮುಂದೆ 2 ಅಂಕದಲ್ಲಿನೂ ಕೂಡ ಅವ್ರು ಏನು ಮಾಡಿದಾರಪ್ಪ ಅಂದರೆ ಆ ಪ್ರಶ್ನೆಗಳನ್ನು ಸಹಿತ ಏನು ಮಾಡಿದರು ಕೇಳಿದರು. ಸೊ ಯಾವ ಪಾಠದಲ್ಲಿ? ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅಂತಕ್ಕಂಥ ಹೊಸ ಪಾಠದಲ್ಲಿತ್ತು. ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ 3 ಅಂಕಕ್ಕೆ ಕೇಳಿದ್ದಾರೆ. ಸೊ ಅದು ಲಿಂಗ ತಾರತಮ್ಯದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಬಂದಿತ್ತು. ಲಿಂಗ ತಾರತಮ್ಯ ನಿವಾರಣೆ ಮಾಡಲಿಕ್ಕೆ ಭಾರತ ಸರ್ಕಾರ ಕೈಗೊಂಡ ಕ್ರಮಗಳು. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸದ ಮೇಲೆ ಕೇವಲ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ. ಆಲ್ರೆಡಿ ಭಾಳ ಕೇಳ್ತಿದ್ರು ಪ್ರತಿ ಸಾರಿ, ಬಟ್ ಈ ಸಾರಿ ಏನು ಮಾಡಿದಾರಪ್ಪ ಅಂದ್ರೆ ಕೇವಲ ಒಂದೇ ಒಂದು ಮಲ್ಟಿಪಲ್ ಚಾಯ್ಸ್ ಏನಾಗಿತ್ತಪ್ಪ ಅಂದರೆ ಈ ಪಾಠದಿಂದ ಬಂದಿತ್ತು ಅಂತಕ್ಕಂಥದ್ದು ಇತ್ತು. ಅದು ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮನಾಗಿ ಹಂಚೋದು, ಅದು ಸಾಮಾಜಿಕ ನ್ಯಾಯ, ಅದರ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ 3 ಅಂಕದಲ್ಲಿ ಪ್ರತಿ ಸಲ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಸೊ ನಿಮಗೆ ಗೊತ್ತಿದೆ, ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನ ಅಂತಕ್ಕದ್ದನ್ನು ಕೇಳಿದರು. ಇನ್ನು ಮ್ಯಾಪ್ದಲ್ಲಿ ನೋಡೋದಾದರೆ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳಲ್ಲಿ ಅಲ್ಲಿಂದ 4 ಸ್ಥಾನಗಳನ್ನು ನಿಮಗೆ ಕೇಳಿದ್ದಾರೆ. ಇದು ಕೂಡ ನೆನಪಿರಲಿ, ಆ ಪಾಠದಲ್ಲಿರ್ತಕ್ಕಂಥ ಮ್ಯಾಪನ್ನು ನೋಡ್ಕೊಡ್ರಿ. ಸೊ ಮ್ಯಾಪಲ್ಲಿರ್ತಕ್ಕಂಥ ಸ್ಥಳಗಳನ್ನು 4 ಸ್ಥಳಗಳನ್ನು ಇದೇ ಪಾಠದಿಂದ ಕೇಳಿದ್ದಾರೆ. ಇನ್ನು ಭಾರತದ ಋತುಗಳು ಪಾಠಕ್ಕೆ ಹೋಗೋಣ. ಈ ಭಾರತದ ಋತುಗಳು ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ ಬಂದಿದೆ. ಅದು ಗೊತ್ತಿದೆ, ಭಾರತದ ಕೃಷಿ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತಕ್ಕಂಥದ್ದು ಈ ಪ್ರಶ್ನೆ ಇತ್ತು. ಇನ್ನು ಭಾರತದ ಮಣ್ಣುಗಳು ಪಾಠದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು. ಸೊ ಮಣ್ಣು ಪಾಠದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಅದು ಕೂಡ ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಕೇಳಿದರು ನಿಮಗೆ. 3 ಮಾರ್ಕ್ಸ್ದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಮಣ್ಣಿನ ಸಂರಕ್ಷಣೆ ಅತಿ ಅವಶ್ಯಕ ಏಕೆ ಅಂತ ಕೇಳಿದ್ದಾರೆ. ಇನ್ನು ಭಾರತದ ಅರಣ್ಯ ಸಂಪತ್ತು ಪಾಠದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದರಲ್ಲಿ
ಈ ಮಣ್ಣಿನಲ್ಲಿನೂ ಕೂಡ ಏನು ಮಾಡಿದ್ದಾರೆ ಅಂದರೆ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿಂತ ಹೇಗೆ ಭಿನ್ನ ಅಂತಕ್ಕಂಥದ್ದು. ಸೊ ಇದು ಇಲ್ಲಿ ಬರ್ತದೆ. ಸೊ 4 ಮಾರ್ಕ್ಸ್ನಲ್ಲಿ ಬಂದಿರತಕ್ಕಂಥ ಕ್ವಶನ್, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಹೇಗೆ ಭಿನ್ನವಾಗಿರ್ತಕ್ಕೆ ಅಂತಕ್ಕಂಥದ್ದು. ಇನ್ನು ಅರಣ್ಯ ಸಂಪತ್ತಿನಲ್ಲಿ ಏನು ಮಾಡಿದ್ದಾರೆ, ಮಣ್ಣಿನ ಸಂರಕ್ಷಣೆ ಅತಿ ಅವಶ್ಯಕ ಏಕೆ ಅಂತಕ್ಕಂಥದ್ದನ್ನು ಕೇಳಿದರು. ಇನ್ನು ಜಲ ಸಂಪನ್ಮೂಲಗಳಲ್ಲಿ ಪಾಠದಲ್ಲಿ ನೋಡೋದಾದರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಒಂದು ಸುಲಭವಾಗಿರ್ತಕ್ಕಂಥದ್ದು ಕೇಳಿದರು. ಸೊ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನೇ ಅದು ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ನೋಡೋದಾದರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದಲ್ಲಿ ಕೇಳಿದ್ದಾರೆ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದ. ಸೊ 3 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇದೆ. ಓಕೆನಾ. ಇನ್ನು ಅದು ಕೇಳಿದರು, ಭಾರತ ವಿಶ್ವದಲ್ಲಿ 5ನೇ ಬೃಹತ್ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಳ್ಳಲು ಕಾರಣ. ಅದನ್ನು ಏನು ಮಾಡಿದ್ರಪ್ಪ ಅಂದರೆ 1 ಮಾರ್ಕಿಗೆ ಕೇಳಿದರು. ಇನ್ನು 3 ಮಾರ್ಕಿಗೆ ಏನು ಕೇಳಿದ್ರಪ್ಪ ಅಂತಂದರೆ ಭಾರತದ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತಕ್ಕಂಥದ್ದು. ಅಥವಾ ಅಲ್ಲಿ ಈ ಗಾಂಧೀಜಿಯವರ ಬರ್ತದಲ್ಲ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಅದು ಕೂಡ ಪ್ರಶ್ನೆ ಇತ್ತು. ಇನ್ನು ಬ್ಯಾಂಕ್ ವ್ಯವಹಾರಗಳು ಪಾಠಕ್ಕೆ ಹೋಗೋಣ ಸ್ನೇಹಿತರೆ. ಸೊ ಬ್ಯಾಂಕ್ ವ್ಯವಹಾರಗಳು ಪಾಠದಲ್ಲಿ 3 ಅಂಕದ ಪ್ರಶ್ನೆ ಬಂದಿದೆ. ಬ್ಯಾಂಕ್ ಖಾತೆ ಹೊಂದಿದರ ಅನುಕೂಲಗರು ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಇದು ಕೂಡ ನೋಡ್ಕೊಡ್ರಿ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳಂತಕ್ಕಂಥ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಅದು ಕೂಡ 4 ಅಂಕದ ಪ್ರಶ್ನೆ ಇತ್ತು. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 1 ಅಂಕದ 1 ಪ್ರಶ್ನೆ ಬಂದದ, 2 ಅಂಕದ 1 ಪ್ರಶ್ನೆ. ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರದಲ್ಲಿ 2 ಅಂಕದ 1 ಪ್ರಶ್ನೆ. ಭಾರತದ ವಿದೇಶಾಂಗ ನೀತಿ ಮತ್ತು ಸವಾಲುಗಳ ಮೇಲೆ 2 ಅಂಕದ 1 ಪ್ರಶ್ನೆ. ಇನ್ನು ಜಾಗತಿಕ ಸಂಸ್ಥೆಗಳಲ್ಲಿ 4 ಅಂಕದ 1 ಪ್ರಶ್ನೆ ಕೇಳಿದರು. ವಿಶ್ವಸಂಸ್ಥೆಯ ಸಾಧನೆಗಳು ನೆನಪಿರಲಿ, ಇದು ಕ್ವಶನ್ ಇಂಪಾರ್ಟೆಂಟ್. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಪಾಠದಲ್ಲಿ 1ನೇದು ಮಲ್ಟಿಪಲ್ ಚಾಯ್ಸ್ ಅದ, 2 ಅಂಕದ ಪ್ರಶ್ನೆ ಅದ. ಸಾಮಾಜಿಕ ಸವಾಲುಗಳಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಭಾರತದ ಭೂಬಳಕೆ ಮತ್ತು ಕೃಷಿ 3 ಅಂಕದ 1 ಪ್ರಶ್ನೆ. ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ ಸೊ 1 ಮಲ್ಟಿಪಲ್ ಚಾಯ್ಸ್ ಏನಾಗದ ಕ್ವಶನ್ ಬಂದದ. ಇನ್ನು ಸಾರಿಗೆ ಮತ್ತು ಸಂಪರ್ಕದಲ್ಲಿ GPS ಬಗ್ಗೆ 3 ಅಂಕದ ಪ್ರಶ್ನೆ ಕೇಳಿದರು. ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ 2 ಅಂಕದ 1 ಪ್ರಶ್ನೆಯನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ಮುಂದೆ ನೋಡೋದಾದರೆ ಸ್ನೇಹಿತರೆ, ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ 2 ಅಂಕದ 1 ಪ್ರಶ್ನೆ ಬಂದಿತ್ತು. ನೈಸರ್ಗಿಕ ವಿಕೋಪಗಳಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದರು. ಸೊ ಅದು ಕೂಡ ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಪ್ರಶ್ನೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ನೇಹಿತರೆ ಹೇಳೋದಾದರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಸೊ ಅದು ಏನು ಮಾಡಿದ್ದಾರೆ ಅಂತಂದರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಹುಮುಖ್ಯ ಪಾತ್ರ. ಇದು ಆಲ್ರೆಡಿ 3 ಮಾರ್ಕ್ಸಿಗೆ ಏನು ಮಾಡಿದ್ದಾರೆ ಇದೆ ಕ್ವಶನ್ಸನ್ನು ಕೇಳಿದ್ದಾರೆ. ಓಕೆನಾ. ಇನ್ನು ಭಾರತದ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಾಠದಲ್ಲಿ ಸೊ ನೋಡಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಉದ್ಯಮಶೀಲತೆಯಲ್ಲಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಗ್ರಾಹಕ ಶಿಕ್ಷಣದಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ ಕೇಳಿದ್ದಾರೆ. ಇದು ತುಂಬ ಡೀಟೇಲ್ ಆಗಿರ್ತಕ್ಕಂಥ ನಾನು ಕೊಟ್ಟಿದ್ದೀನಿ. ಇದನ್ನು ನೋಡಿಕೊಂಡು ಚೆನ್ನಾಗಿ ತಾವುಗಳು ಪ್ರಿಪೇರ್ ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು. 2 ಸೆಟ್ನ ಕ್ವಶನ್ ಪೇಪರನ್ನು ಕೊಡ್ತೀನಿ. ಸೊ ಫಸ್ಟ್ ಮತ್ತು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.